ನಮ್ಮ ಹೆಸರು ಮಾದಯ್ಯ ಅಂತ, ಮಾದೇವ್ ಒಂದು ದೊಡ್ಡಿ. ಸರಿ, ಇದು ರಸಮೇವ್ ಅಂತ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಇದು ಮಳೆಗಾಲದಲ್ಲಿ ಜೋಳದ ಕಡ್ಡಿ ಸಿಗ್ತದೆ, ಬೇಸಿಗೆಯಲ್ಲಿ ಜೋಳದ ಕಡ್ಡಿ ಸಿಕ್ಕೋದಿಲ್ಲ. ಅದನ್ನ ಕಟ್ ಮಾಡಿ ಬೇಸಿಗೆಯಲ್ಲಿ ನಮಗೆ 1 kg ಆಗುವಷ್ಟು ಹಾಲು ಉತ್ಪಾದನೆ ಮಾಡೋ ಸಲುವಾಗಿ ಅದನ್ನ ದಿವಸ 1 kg ಆಗುವಷ್ಟು ಬಳಸ್ತಾ ಇದ್ದೀವಿ. ಇದು ಜೋಳ ಯಾವಾಗ ಅಂದ್ರೆ ಈಗ ಬೆಳೆದಿದ್ದು ಮತ್ತೆ ಸಂಕ್ರಾಂತಿ ತಿಂಗಳು ಮುಂಚಿತವಾಗಿ ಹಾಲು ತುಂಬತ್ತು ಮುಂಚೆ ಜೋಳನ ಕಟ್ ಮಾಡಿ ಅರ್ಧ ಅಡಿಗೆ ಕಟ್ ಮಾಡಿ ಅದನ್ನ ಈ ತೊಟ್ಟಿಗೆ ಕಟ್ ಮಾಡಿ ಹಾಕ್ತಿವಿ. ಲೀಟರ್ ನೀರಿಗೆ 1 kg ಬೆಲ್ಲ ಹಾಕೋದು. ಹಂಗೆ ಹೇಳು, ಈ ತರ ಹಾಕೋದು ಅಂತ. 1 kg ಬೆಲ್ಲ ಹಾಕಾದ್ಮೇಲೆ ಮತ್ತೆ 1 kg ಉಪ್ಪು ಹಾಕೋದು. ಇದನ್ನ ಎರಡು ಇದು ಮಾಡಾದ್ಮೇಲೆ ಅದು 1 ವರ್ಷ ಕಡ್ಡಿ ಕಟ್ ಮಾಡಿದ್ದು ಮತ್ತೆ ಹಾಕೋದು. 1 ವರ್ಷ ಕಡ್ಡಿ ಕಟ್ ಮಾಡಾದ್ಮೇಲೆ ಈ ನೀರನ್ನ ಬೆಲ್ಲನೂ ಇದು ಎರಡು ಸಿಂಪರಣೆ ಮಾಡಿದ್ಮೇಲೆ ಇದು 1 ವರ್ಷ ಸಿಂಪರಣೆ ಮಾಡೋದು. ಅದು ಒಂದಷ್ಟು ಎತ್ತಿ ಮೇಲೆ ಹಾಕೋದು. ಹಾಕಿ ಎರಡೂ ಮೇಲಕ್ಕತ್ತಾದ್ಮೇಲೆ ಸರಿ ಮೇಲೆ ತಿರ್ಗ ಸಿಂಪರಣೆ ಮಾಡೋದು. ಸಿಂಪರಣೆ ಮಾಡಾದ್ಮೇಲೆ ಮುಚ್ಚಿಡೋದು. ನಾವು ತೊಟ್ಟಿ ಇವಾಗ ತುಂಬಿಸ್ತಾ ಇರೋದು ತೋರಿಸ್ತಾ ಇದೀವಿ. ಈ ತೊಟ್ಟಿಯನ್ನು ಯಾವ ತರ ತುಂಬಿಸ್ಬೇಕು ಅನ್ನೋ ರೀತಿ ಹೇಳ್ತಾ ಇದೀನಿ ಕೇಳಿ. ಈ ತರ ಜೋಳದ ಕಡ್ಡಿ ಕಟ್ ಮಾಡಿರೋದೆಲ್ಲ ಹಾಕ್ಬೇಕು. 1 ವರ್ಷ ಜೋಳದ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಈ ತರ ಎಲ್ಲ ಹಾಕ್ಬೇಕು. ಈ ತರ ಹಾಕ್ಬಿಟ್ಟು 1 ವರ್ಷ ಇದೆಲ್ಲ 1 ವರ್ಷ ಜೋಳದ ಕಡ್ಡಿ ಹಾಕ್ಬಿಟ್ಟು ಈ ತರ ತುಳಿದರೆ ಹೊರಗಡೆ ಇರೋ ಗಾಳಿ ಮ್ಯಾಕ್ ಬರುತ್ತೆ. ಆ ಗಾಳಿ ಇರೋ ಶಾಖದಿನೆಲ್ಲ ಮ್ಯಾಲಕ್ ಬಂದ ಮೇಲೆ ಅದಕ್ಕೆ 1 ವರ್ಷ ಈ ತರ ನಾವು ಈ ಮತ್ತೆ ಬೆಲ್ಲ ಮತ್ತೆ ಉಪ್ಪು ಹಾಕಿರೋ ನೀರನ್ನು ಹಾಕಿಬೇಕು. ಹಾಕ್ಬಿಟ್ಟು ಸಿಂಪರಣೆ ಮಾಡಿ ಇದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಷ ಜೋಳದ ಕಡ್ಡಿ ಹಾಕಿ ಆ ಜೋಳದ ಕಡ್ಡಿ ಮೇಲೆ ಈಗ ಉಪ್ಪನ್ನು ಬೆಲ್ಲವನ್ನು ಹಾಕಿರೋ ನೀರನ್ನು ತಿರುಗಿಸಿ ಇದನ್ನ ತುಳಿದರೆ ಒಳಗಡೆ ಇದ್ದ ಗಾಳಿಯನ್ನು ಮ್ಯಾಲಕ್ಕೆ ಬರುತ್ತದೆ. ನಾವು ಈ ತರ ತುಳಿದರೆ ಹೊರಗಡೆ ಇರೋದು ಹೊರಗಡೆ ಹೋಗುತ್ತೆ. ಈ ತರ ತುಳಿಯೋದ್ರ ದಶೆಯಿಂದ ನಮಗೆ ಮುಂದೆ ರಸಮೇವು ನಮಗೆ ಬಹಳ ಅನುಕೂಲ ಆಗುತ್ತೆ. ಹೊರಗಡೆ ಇರೋ ಗಾಳಿ ಹೊರಗಡೆ ಹೋದರೆ ನಮಗೆ ತುಂಬಾ ಏನು ಇದಿಲ್ಲ, ತೊಂದರೆ ಇಲ್ಲ. ತಿರ್ಗಾ ಮತ್ತೆ ಈ ತರ ಹಾಕ್ಬೇಕು. ಈ ತರ ಹಾಕಿ ಸಮ ಮಾಡಿ ಮತ್ತೆ ಇದೆಲ್ಲ ಈ ತರ ಸಮ ಮಾಡ್ಬಿಟ್ಟು ನೆಕ್ಸ್ಟ್ ಈ ತರ ಎಲ್ಲ ತುಳಿದ್ಬಿಟ್ಟು ಒಳಗಡೆ ಇರೋ ಗಾಳಿಯನ್ನು ಹೊರಗಡೆ ಬಂದ್ರೆ ನಮಗೆ ರಸಮೇವಿಗೆ ಒಳ್ಳೆ ಚೆನ್ನಾಗಿರುತ್ತೆ. ಅದರ ದಿಶೆಯಿಂದ ನಾವು ಈ ತರ ಹಾಕ್ತಾ ಇದೀವಿ. ಈ ತರ ಹಾಕಿ ಈ ತರ ನೀರನ್ನು ಹಾಕಿ ನಾವು ಹೀಗೆ ಈಗ ಹಾಕೊಂಡ್ ಬಂದರೆ ನಮ್ಮ ಈ ರೀತಿಯಾಗಿ ತೊಟ್ಟಿ ತುಂಬಿಸ್ಬಿಟ್ಟು ಇದ್ರ ಮೇಲ್ಗಡೆ ಲಾಸ್ಟ್ ಅಲ್ಲಿ ಬೆಲ್ಲ ಮತ್ತೆ ಉಪ್ಪು ಮಿಕ್ಸ್ ಮಾಡಿರೋ ನೀರನ್ನ ಈ ರೀತಿ ಚಿಮಿಕ್ಸ್ಬಿಟ್ಟು ಇದ್ರ ಮೇಲ್ಗಡೆ ಭತ್ತದ ಹುಲ್ಲಾಗ್ಲಿ ಅಥವಾ ವೇಸ್ಟೇಜ್ ಹುಲ್ಲು ಇದ್ರ ಮೇಲ್ಗಡೆ ಒದಿಕೆ ಮಾಡಬೇಕು. ಈ ರೀತಿಯಾಗಿ ತೊಟ್ಟಿ ತುಂಬಿದಾದ್ಮೇಲೆ ಈ ರೀತಿ ವೇಸ್ಟ್ ಹುಲ್ಲನ್ನ ಒದಿಕೆ ಮಾಡಬೇಕು. ಆ ರೀತಿ ಒದಿಕೆ ಮಾಡಿದಾದ್ಮೇಲೆ ಸಗಣಿನ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ಯಾಕೆಂದ್ರೆ ತೆಳುವಾಗಿ ಕಲಸಿದ್ರೆ ಇದ್ರ ಒಳಗಡೆ ನೀರು ಒಳಗಡೆ ಹೋಗ್ಬಿಟ್ಟು ಒಳಗಡೆ ಮೇವಿಗೆ ಎಲ್ಲ ಇದಾಗ್ಬಿಟ್ಟೈತೆ, ಕಲಸ್ಕೊಬಿಟ್ಟೈತೆ. ಆಗ ದನ ಮೇಯಲ್ಲ. ಈ ರೀತಿ ಗಟ್ಟಿಯಾಗಿ ಕಲಸಿ ಈ ರೀತಿ ಲೇಪ ಹಾಕ್ಬೇಕು. ಆಯ್ತು ಸರ್. ಈ ರೀತಿಯಾಗಿ ಲೇಪನ ಮಾಡಿ ಇದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕ್ಬೇಕು.
ಗಾಳಿ ಹೊರಗಡೆ ಮತ್ತೆ ಒಳಗಡೆ ಹೋಗದೆ ಇರೋ ತರ ಶೀಟನ್ನ ಹಾಕಬೇಕು. ಮತ್ತೆ ಇದ್ರ ಮೇಲ್ಗಡೆ ಮಳೆನೂ ಬೀಳಬಾರ್ದು. ಮಳೆ ನೀರು ಬಿದ್ದಾಗ ಇದು ಒಳಗಡೆ ಹೋಗದೆ ಹೊರಗಡೆ ಬರೋ ರೀತಿ ಪ್ಲಾಸ್ಟಿಕ್ ಕವರ್ನ ಹೊದಿಕೆ ಮಾಡಬೇಕು. ಈ ರೀತಿ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಸುತ್ತಲೂ ಇಟ್ಟಿಗೆ ಅಥವಾ ಕಲ್ಲೇನಾರ ಮಡಗ್ಬಿಟ್ಟು ಒಳಗಡೆ ನೀರು ಮತ್ತೆ ಗಾಳಿ ಹೋಗದೆ ಇರೋ ರೀತಿ ಈ ರೀತಿ ಹಗ್ಗ ಹಿಡಿದು ಸುತ್ತಲೂ ಕಟ್ಟಬೇಕು. ಹಗ್ಗ ಅಥವಾ ಟೈನ್ ದಾರ ಯಾವುದೇ ಸರಿ, ಒಟ್ಟಿನಲ್ಲಿ ಗಾಳಿಗೆ ಮತ್ತೆ ಮೇಲೆ ಬರದೇ ಇರೋ ರೀತಿ ಕಟ್ಟಿ ಬಿಗಿಯಾಗಿ ಇಡಬೇಕು. ಈ ರೀತಿಯಾಗಿ ತಯಾರಾದ ರಸಮೇವನ್ನ 45 ದಿವಸದ ಮೇಲೆ ತೆಗೆದು, ನಮಗೆ ಪ್ರಾರಂಭಿಕ ಹಂತದಲ್ಲಿ ದನ ಮೇಯ್ಬೇಕಾದ್ರೆ ಸ್ವಲ್ಪ ಕಡಿಮೆ ತಿಂತವೆ, ಆಮೇಲೆ ರೂಢಿ ಆದ್ಮೇಲೆ ಜಾಸ್ತಿ ತಿಂತವೆ. ಆಗ ಸ್ವಲ್ಪನೇ ತೆಗೆದು ನಾವು ದನಗಳಿಗೆ ಹಾಕ್ಬೋದು. ಅಂದ್ರೆ ಒಂದ್ ಕಡೆ ಪ್ಲಾಸ್ಟಿಕ್ ಕವರ್ ತೆಗೆದ್ಬಿಟ್ಟು ಒಂದ್ ಕಡೆನೆ ಓಪನ್ ಮಾಡ್ಕೋಬೇಕು, ಪೂರ್ತಿ ತೆಗಿಬಾರ್ದು. ಆಮೇಲೆ ನಮ್ಗೆ ಮೇವು ಎಷ್ಟು ಬೇಕೋ ಅಷ್ಟು ತೆಗೆದ್ಬಿಟ್ಟು ತಿರುಗಿ ಕವರ್ನ ಅದೇ ರೀತಿ ಮುಚ್ಚಿಬಿಟ್ಟು ಇದೇ ರೀತಿ ಕಟ್ಟಿ ಇಡಬೇಕು.